Hello everyone, I am Santosh. Today we are going to see the very important concept in C programming, that is about control structures. Okay, and ನೋಡಿ ಯೂಶುವಲಿ ನಾವು ಪ್ರೋಗ್ರಾಮ್ ಅನ್ನ ಬರಿತಾ ಇರ್ತೀವಲ್ಲ, ಅವು ಎಕ್ಸಿಕ್ಯೂಟ್ ಹೇಗಾಗುತ್ತೆ, ಸಿಕ್ವೆನ್ಷಿಯಲ್ ಆಗಿನೇ ಒನ್ ಆಫ್ಟರ್ ದಿ ಅದರ್ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಅದೇ ತರ ನಾವು ಇಷ್ಟು ದಿನ ಪ್ರೋಗ್ರಾಮ್ಸ್ ಬರೆದಿದ್ವಿ. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಆಡ್ 2 ನಂಬರ್ಸ್, ಅದಕ್ಕೆ ಏನ್ ಬರಿತಾ ಇದ್ವಿ ನಾವು? We have taken 2 integers and we have added and we have printed the result. This is the common way. But control structure use ಮಾಡಿಕೊಂಡು ನಮಗೆ ಹೆಂಗೆ ಬೇಕು ಹಂಗೆ ರಿಯಲ್ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಇದೆಯಲ್ಲ ಅದನ್ನ ನಾವು ಸಾಲ್ವ್ ಮಾಡೋಕ್ಕೋಸ್ಕರ ಪ್ರೋಗ್ರಾಮ್ ಬರಿಬೋದು. ಓಕೆ, ಇದನ್ನೇ ನಾನು ಐ ವಿಲ್ ರೈಟ್ ಹಿಯರ್. ಓಕೆ, ನಾರ್ಮಲಿ ದ ಸ್ಟೇಟ್ಮೆಂಟ್ಸ್ ಇನ್ ಎ ಪ್ರೋಗ್ರಾಮ್, normally the statements in a program are executed sequentially. ಅಂದ್ರೆ ಪ್ರೋಗ್ರಾಮ್ಗಳಲ್ಲಿ ನಾವೇನು ಪ್ರೋಗ್ರಾಮ್ ಬರಿತೀವಿ ಅಲ್ಲಿ ಸ್ಟೇಟ್ಮೆಂಟ್ಸ್ಗಳು ಸೀಕ್ವೆನ್ಸ್ ಆಗಿನೇ, ಅಂದ್ರೆ ಒನ್ ಆಫ್ಟರ್ ದಿ ಅದರ್ ಅವು ಎಕ್ಸಿಕ್ಯೂಟ್ ಆಗ್ತಾ ಹೋಗ್ತಾ ಇರ್ತವೆ. ಓಕೆ, ಈ ತರನೇ ನಾವು ಕೋಡಿಂಗ್ ಮಾಡಿದ್ವಿ ಇಷ್ಟು ದಿನ. ಬಟ್ ಇನ್ ಸಮ್ ಪ್ರಾಬ್ಲಮ್ಸ್ ಬಟ್ ನೋಡಿ, ರಿಯಲ್ ಲೈಫ್ ಅಲ್ಲಿ ಸಮ್ ಪ್ರಾಬ್ಲಮ್ ಈ ತರಾನು ಅರೈಸ್ ಆಗ್ಬೋದು. ಅದು ಯಾವ್ದಂದ್ರೆ, ಔಟ್ ಆಫ್ ಮೆನಿ ಆಪ್ಷನ್ಸ್ ನಾವು ಸಮ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬಹುದು, ಅದು ಒಂದು ಕ್ರೈಟೇರಿಯಾ. ಅಥವಾ ಸಮ್ ಸ್ಟೇಟ್ಮೆಂಟ್ಸ್ ಐ ವಾಂಟ್ ಟು ಸ್ಕಿಪ್, ನನಗೆ ಬೇಕಾಗಿದ್ದು ಯಾವುದು ಅದಷ್ಟೇ ಎಕ್ಸಿಕ್ಯೂಟ್ ಆಗಬೇಕು, ಬೇರೆ ಯಾವುದು ಎಕ್ಸಿಕ್ಯೂಟ್ ಆಗಬಾರ್ದು. ಈ ಥರನೂ ಕಂಡೀಷನ್ಸ್ ಬರ್ಬೋದಲ್ಲ ರಿಯಲ್ ವರ್ಡ್ನಲ್ಲಿ. ಅಥವಾ ಸೇಮ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸನ್ನು ಭಾಳ ಸಲ ರಿಪೀಟ್ ಮಾಡುವಂಥ ಸಿಚುವೇಶನ್ ಕೂಡ ಬರ್ಬೋದು. ಇಂಥ ಎಲ್ಲ ಸಿಚುವೇಶನಲ್ಲಿ ನಾವು ಏನು ಯೂಸ್ ಮಾಡ್ಕೋಬೇಕು? ಕಂಟ್ರೋಲ್ ಸ್ಟ್ರಕ್ಚರ್ಸ್ಗಳನ್ನು ಯೂಸ್ ಮಾಡ್ಕೋಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಐ ಡೋಂಟ್ ವಾಂಟ್ ಟು ಎಕ್ಸಿಕ್ಯೂಟ್ ಆಲ್ ದ ಸ್ಟೇಟ್ಮೆಂಟ್ಸ್, ಕಂಡೀಷನಲ್ ಎಕ್ಸಿಕ್ಯೂಷನ್ ಆಗಬೇಕಾಗಿದೆ ಅಂತ ತಿಳ್ಕೊಳ್ಳಿ. ಅವಾಗ ಏನು ಯೂಸ್ ಮಾಡ್ಕೋಬೇಕು ನಾವು? ಕಂಟ್ರೋಲ್ ಸ್ಟ್ರಕ್ಚರ್ಸ್ಗಳನ್ನು ಯೂಸ್ ಮಾಡ್ಕೋಬೇಕು ಬೇಸ್ಡ್ ಆನ್ ದ ಕಂಡೀಷನ್ ಟ್ರೂ ಇದ್ರೆ ಅಷ್ಟೇ ಒಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕು, ಇಲ್ಲ ಅಂದ್ರೆ ಆಗಬಾರ್ದು. ಈ ಥರ ಸಿಚುವೇಶನ್ಸ್ ಬಂದಾಗ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಕಂಟ್ರೋಲ್ ಸ್ಟ್ರಕ್ಚರ್ಸ್. ಓಕೆ, ಬಟ್ ಇನ್ ಸಮ್ ಪ್ರಾಬ್ಲಮ್ಸ್ ಇಟ್ ಈಸ್ ನೆಸೆಸರಿ ಟು ಒಂದೊಂದು ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ವಿ ವಾಂಟ್ ಟು ಸ್ಕಿಪ್ ಸರ್ಟನ್ ಸ್ಟೇಟ್ಮೆಂಟ್ಸ್. ಸ್ಕಿಪ್ಪಿಂಗ್ ಸರ್ಟನ್ ಸ್ಟೇಟ್ಮೆಂಟ್ಸ್ ಎಲ್ಲಾನು ಎಕ್ಸಿಕ್ಯೂಟ್ ಆಗಬಾರ್ದು. ಬೇಸ್ಡ್ ಆನ್ ಕಂಡೀಷನ್ ಐ ವಾಂಟ್ ಟು ಸ್ಕಿಪ್ ಸಮ್ ಸ್ಟೇಟ್ಮೆಂಟ್ಸ್. ಆ ಥರ ರಿಯಲ್ ವರ್ಲ್ಡ್ ಅಲ್ಲಿ ಪ್ರಾಬ್ಲಮ್ ಅರೈಸ್ ಆಗ್ಬೋದು. ಅದನ್ನ ಸೊಲ್ಯೂಷನ್ ಕೂಡ ವಿ ಕ್ಯಾನ್ ಹ್ಯಾವ್ ವಿತ್ ದ ಹೆಲ್ಪ್ ಆಫ್ these control structures. ಅಥವಾ repeated execution of the statements. Repeat the execution of statements. ಒಂದೇ ಸ್ಟೇಟ್ಮೆಂಟ್ಸ್ ಬಹಳಷ್ಟು ಟೈಮ್ ಎಕ್ಸಿಕ್ಯೂಟ್ ಆಗಬೇಕು, ಇದು ಕಂಡೀಷನ್ ಇರ್ಬೋದು. ಅವಾಗೂ ನಾವು ಕಂಟ್ರೋಲ್ ಸ್ಟ್ರಕ್ಚರ್ ಯೂಸ್ ಮಾಡ್ಕೋಬಹುದು. ಆರ್ ಸೆಲೆಕ್ಟ್ ಸಮ್ ಸ್ಟೇಟ್ಮೆಂಟ್ಸ್ ಔಟ್ ಆಫ್ ಮೆನಿ ಸ್ಟೇಟ್ಮೆಂಟ್ಸ್. ಸೆಲೆಕ್ಟ್ some statements out of many statements. ಈ ತರ ಕಂಡೀಷನ್ ಕೂಡ ಅಥವಾ ಈ ತರ ಸಿಚುವೇಶನ್ ಕೂಡ ಬರಬಹುದು. ಅವಾಗ ನಾವು ಏನು ಯೂಸ್ ಮಾಡ್ಕೋಬೇಕು? ಕಂಟ್ರೋಲ್ ಸ್ಟ್ರಕ್ಚರ್ಸ್ ಗಳನ್ನ ಯೂಸ್ ಮಾಡ್ಕೋಬೇಕು. ಹಾಗಿದ್ರೆ ಕಂಟ್ರೋಲ್ ಸ್ಟ್ರಕ್ಚರ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು ನಾವು? ವಿ ಕ್ಯಾನ್ ಕಂಟ್ರೋಲ್ ದ ಫ್ಲೋ ಆಫ್ ಎಕ್ಸಿಕ್ಯೂಷನ್ ಆಫ್ ಸ್ಟೇಟ್ಮೆಂಟ್ಸ್ using control structures. ಅಥವಾ in such situations we can use control structures, and control structures will control the flow of execution of statements. The flow of execution of statements. If you want to control the flow of execution of statements, ಅವಾಗ ನಾವು ಏನು ಯೂಸ್ ಮಾಡ್ಕೋತೀವಿ?
ಕಂಟ್ರೋಲ್ ಸ್ಟ್ರಕ್ಚರ್ಸ್ ಗಳನ್ನ ಯೂಸ್ ಮಾಡ್ಕೋತೀವಿ. ಓಕೆ, ಫಾರ್ ಎಕ್ಸಾಂಪಲ್, ಇಫ್ ಐ ವಾಂಟ್ ಟು ಫೈಂಡ್ ಒನ್ ಔಟ್ ಆಫ್ 2 ನಂಬರ್ಸ್ ಯಾವ್ದು ನಂಬರ್ ಈಸ್ ಬಿಗ್ಗೆಸ್ಟ್ ಅಂತ ನಂಗೆ ಕಂಡು ಹಿಡಿಬೇಕಾಗಿದೆ. 2 ನಂಬರಲ್ಲಿ ಯಾವ್ದು ದೊಡ್ಡದು ಅಂತ ಕಂಡು ಹಿಡಿಬೇಕು. ಅವಾಗ ನಾವು ಅಪ್ಲೈ ಮಾಡ್ತೀವಿ, ಇಫ್ ಕಂಡೀಷನ್ ಅಪ್ಲೈ ಮಾಡ್ತೀವಿ. ಕಂಡೀಷನಲ್ ಬೇಸ್ಡ್ ಎಕ್ಸಿಕ್ಯೂಷನ್ ಇಟ್ ಈಸ್. ಅಂದ್ರೆ ಇಫ್ ಎ ಗ್ರೇಟರ್ ದನ್ ಬಿ ಇದ್ರೆ ಎ ಇಸ್ ಬಿಗ್ ಅಂತ ಹೇಳ್ಕೊತೀವಿ. ಅವಾಗ ಬಿ ಇಸ್ ಬಿಗ್ ಅನ್ನೋದನ್ನ ಸ್ಕಿಪ್ ಮಾಡ್ತೀವಿ. ಅದೇ ತರ ಇಫ್ ಎ ಗ್ರೇಟರ್ ದೆನ್ ಬಿ ಇದು ಫಾಲ್ಸ್ ಇದ್ರೆ ಅದರ ಅರ್ಥ ಏನು, ಬಿ ಈಸ್ ಬಿಗ್ ಅಂತ ಹೇಳ್ತೀವಿ, ಎ ಈಸ್ ಬಿಗ್ ಅನ್ನೋದನ್ನ ಸ್ಕಿಪ್ ಮಾಡ್ತೀವಿ. ಓಕೆ, ಈ ತರ ಕಂಡೀಷನಲ್ ಬೇಸ್ಡ್ ಎಕ್ಸಿಕ್ಯೂಷನ್ ಇದ್ದಾಗ ನಾವು ಕಂಟ್ರೋಲ್ ಸ್ಟ್ರಕ್ಚರ್ಸ್ ಗಳನ್ನ ಯೂಸ್ ಮಾಡ್ಕೋಬೇಕು. ಅಂಡ್ ವಿ ಆರ್ ಲರ್ನಿಂಗ್ ಟೂ ಕಂಟ್ರೋಲ್ ಸ್ಟ್ರಕ್ಚರ್ಸ್. ಅವು ಯಾವ್ಯಾವ ಅಂದ್ರೆ ನಾನು ಇಲ್ಲಿ ಬರೀತೀನಿ. One of them is called conditional control statements. Conditional control statements ಅಂದ್ರೆ ಕಂಡೀಷನ್ ಬೇಸ್ಡ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಬೇಕು. ಅಥವಾ these are also called as decision making statements. Decision making statements, or we call it as branching statements. ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸ್ ಅಂತಾನು ಕರಿತೀವಿ. ಅಂಡ್ ಅನದರ್ ಒನ್ ಈಸ್ ವಿ ಹ್ಯಾವ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್. ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಇವೆರಡನ್ನು ಯೂಸ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಚೇಂಜ್ ದ ಆರ್ ಕಂಟ್ರೋಲ್ ದಿ ಫ್ಲೋ ಆಫ್ ಎಕ್ಸಿಕ್ಯೂಷನ್ ಆಫ್ ಸ್ಟೇಟ್ಮೆಂಟ್ಸ್. ಅಂದ್ರೆ ಲೆಟ್ ಅಸ್ ಸಿ, ಕಂಡೀಷನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ನಾವು ಇಲ್ಲಿ ಸಿ ಪ್ರೋಗ್ರಾಮಿಂಗ್ ನಲ್ಲಿ ಏನೇನ್ ಸ್ಟಡಿ ಮಾಡಬೇಕಂತ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಇಫ್ ಸ್ಟೇಟ್ಮೆಂಟ್ಸ್. ಆಲ್ರೆಡಿ ಇಫ್ ಸ್ಟೇಟ್ಮೆಂಟ್ ಮೇಲೆ ಕೋಡ್ ಕೂಡ ನಾವು ಬರೆದಿದ್ದೀವಿ. ಅಂಡ್ ವಿ ಹ್ಯಾವ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್, ವಿ ಹ್ಯಾವ್ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ಇವೆಲ್ಲ ಒಂದೊಂದಾಗಿ ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ದೆನ್ ವಿ ಹ್ಯಾವ್ ಎಲ್ಸ್ ಇಫ್ ladder, and we are learning about switch statement. ಓಕೆ, ಇವನ್ನೆಲ್ಲ ನಾವು ಕಂಡೀಷನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಥವಾ ಡಿಸಿಷನ್ ಮೇಕಿಂಗ್ ಬ್ರಾಂಚಿಂಗ್ ನಲ್ಲಿ ಕಲಿತೀವಿ. ಓಕೆ, ಅದೇ ತರ ವಿ ಆರ್ ಗೋಯಿಂಗ್ ಟು ಲರ್ನ್ some looping statements like while loop, and we have for loop, and we have do while loop. Okay, ಇವುಗಳನ್ನ ನಾವು ನೆಕ್ಸ್ಟ್ ಫರ್ದರ್ ವಿಡಿಯೋಸ್ ನಲ್ಲಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಅಂಡ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಪ್ರೋಗ್ರಾಮಿಂಗ್. ಇಲ್ಲಿಂದನೇ ನಮ್ದು ಆಟೋಮೇಷನ್ ಆಫ್ ಪ್ರೋಗ್ರಾಮ್ ವಿಲ್ ಸ್ಟಾರ್ಟ್. ಇಷ್ಟು ದಿವಸ ನಾವು ಏನ್ ಮಾಡ್ತಿದ್ವಿ, ಪ್ರೋಗ್ರಾಮ್ ಬರಿತಿದ್ವಿ, ಒಂದು ರಿಸಲ್ಟ್ ಬರ್ತಿತ್ತು, ದಟ್ ಈಸ್ ಓಕೆ. ಬಟ್ ಇನ್ಮೇಲೆ ಆಟೋಮೇಷನ್ ಮಾಡಬೇಕಾಗುತ್ತೆ ನಾವು. ಫಾರ್ ಎಕ್ಸಾಂಪಲ್, ಆಟೋಮೆಟಿಕಲಿ ಇಟ್ ಶುಡ್ ಎಕ್ಸಿಕ್ಯೂಟ್ ಅಂಡ್ ಇಟ್ ಶುಡ್ ಪ್ರೊವೈಡ್ ಎ ರಿಸಲ್ಟ್. ಆ ಥರ ನಾವು ಕೋಡಿಂಗ್ ಮಾಡಬೇಕಾಗುತ್ತೆ. ಮತ್ತು ಕಂಡೀಷನಲ್ ಬೇಸ್ಡ್ ಎಕ್ಸಿಕ್ಯೂಷನ್ ಮಾಡಬೇಕಾಗುತ್ತೆ. ಬೇಸ್ಡ್ ಆನ್ ಕಂಡೀಷನ್ ಓನ್ಲಿ ದ ಸ್ಟೇಟ್ಮೆಂಟ್ ಶುಡ್ ಎಕ್ಸಿಕ್ಯೂಟ್. ಅವಾಗ ವಿ ಆರ್ ಗೋಯಿಂಗ್ ಟು ಯೂಸ್ control structures, and this is the very important part of programming. Okay, let us see all these in the upcoming videos. If you have any doubts, you can comment. Thank you.